ಯಾವಾಗಲೂ ನೀವು ಎಷ್ಟೇ 1000 ಕೊಟ್ಟು ತಗೊಂಡ್ರು ಐಸ್ ಕ್ರೀಮ್ ಹಿಂಗಿರಲ್ಲ. ಈಗಲೇ ಕುಡಿದು ಬಿಡ್ತಾರೆ ಅಲ್ವಾ ಇದನ್ನೇ. ನಾವು ಮಾಡ್ತಿರೋ ಐಸ್ ಕ್ರೀಮ್ ಬಂದು ಚೀಕುದು ಉಪ್ಪಿನಕಾಯಿನ ಮಾಡಿಟ್ಟಿದ್ದೀನಿ. ಇದು ಟೊಮ್ಯಾಟೊ ಉಪ್ಪಿನಕಾಯಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಕಿರಣ್ ಯಶು ಜೋಡಿ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಏನು ಅಂತ ಹೇಳ್ಬಿಟ್ಟು ಫುಲ್ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡಿ. ನೋಡಿ ಗೈಸ್ ಹೆಂಗೆ ಹೊಡಿತಾ ಇದ್ದಾರೆ. ಸೊ ಗೈಸ್ ಇವಾಗ ನಮ್ಮ ಕ್ಯಾಮ್ರಾಮನ್ ಇಲ್ಲ ಅಂತಂದರೆ ಐಸ್ ಕ್ರೀಮ್ನ ಮಾಡೋದನ್ನ ರೆಕಾರ್ಡ್ ಮಾಡೋಕ್ಕೆ ಯಾರು ಇರಲ್ಲ. ಏನು ಗೊತ್ತಾ, ಮೊನ್ನೆ ಮೊಮೋಸ್ ಮಾಡಿದ್ನಲ್ಲ ಆ ವ್ಲಾಗಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ಐಸ್ ಕ್ರೀಮ್ ರೆಸಿಪಿನ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವ. ಸೊ ಹಾಗಾಗಿ ಇವ್ರು ಡೈಲಿ ಯಾವಾಗ ಮಾಡ್ತೀಯಾ, ಆಯ್ತಲ್ಲ ಇವತ್ತು ಐಸ್ ಕ್ರೀಮು, ಮಾಡ್ದಲ್ಲ ಚೆನ್ನಾಗಿ ಐಸ್ ಕ್ರೀಮು ಅಂತ ಹೇಳ್ತಾನೆ ಇದ್ದಾರೆ. ಸೊ ಹಾಗಾಗಿ ಇವತ್ತು ಐಸ್ ಕ್ರೀಮ್ನ ಮಾಡೋದ್ರ ಜೊತೆಗೆ ಹಾಗೆ ಈ ವಿಡಿಯೋನ ನಿಮಗೆ ಶೇರ್ ಮಾಡಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ. ಈ ಸಮ್ಮರ್ ಬೇರೆ ಅಲ್ವಾ, ಇವಾಗ ಏನಾದರೂ ಇರಲೇಬೇಕು. ಹೊರಗಡೆಯಿಂದ ತಂದು ತಿನ್ನೋದು ಅಷ್ಟು ಹೆಲ್ದಿ ಆಗಿರಲ್ಲ, ಮನೇಲೇ ತುಂಬ ಹೆಲ್ದಿಯಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂತ ಇವತ್ತು ತೋರಿಸ್ತೀನಿ. ರೆಡಿನಾ ರೆಡಿನಾ ಗೈಸ್, ನಮ್ಮ ಕಿರಣ್ ನೋಡಿ ಗೈಸ್ ಎಷ್ಟು ಬೆಳ್ಳಕ್ಕೆ ಕಾಣಿಸ್ತಿದ್ದಾನೆ. ಗುಂಡಮ್ಮ ನೋಡಿ ಗೈಸ್, ಅವತ್ತು ತಂದು ಕೊಟ್ಟಿರೋದು ಹೆಂಗೆ ಬಿಸಾಕಿದ್ದಾರೆ ಅಂತ. 1 ತಿಂಗಳು ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅದನ್ನು. ಇವಾಗ ತುಂಬ ಸೆಕೆ ಇದೆ, ಬಟ್ ಆದ್ರೂ ಅದು ಇವಾಗ ತಿನ್ನೋಕ್ಕಾಗಲ್ವಲ್ಲ. ಫ್ರೀಸಿಗೆ ಇಟ್ಟರೆ ಅದು ತುಂಬ ಹೊತ್ತಾಗಬೇಕು. ಮಿನಿಮಮ್ 8 ಇಂದ 10 hours 12 hours ಫ್ರೀಸ್ ಆಗಬೇಕು. ಅದಾದ್ಮೇಲೆ ತಿನ್ನೋಕ್ಕಾಗೋದು. ಗೈಸ್ ಇವತ್ತು ನಾವು ಮಾಡ್ತಿರೋ ಐಸ್ ಕ್ರೀಮ್ ಬಂದು ಚೀಕುದು. ಸೊ ಇದೇ ಥರ ಬೇರೆ ಐಸ್ ಕ್ರೀಮು ಮಾಡ್ಬೋದಾ ಅಂತ ನಾನು ಟ್ರೈ ಮಾಡಿಲ್ಲ, ಬಟ್ ಇವತ್ತು ನಾನು ಇದರಲ್ಲಿ ಮಾಡ್ತಾ ಇರೋದು ಹೆಂಗೆ ಬರುತ್ತೆ. ನಾನು ಬೇರೆ ಫ್ರೂಟ್ ಯೂಸ್ ಮಾಡಿಕೊಂಡು ಟ್ರೈ ಮಾಡಿದಾಗ ಅದರಿಂದ ನಾನು ಶೇರ್ ಮಾಡ್ತೀನಿ. ಬಟ್ ಇವಾಗ ನಾನು ಮಾಡ್ತಾ ಇರೋದು ಚೀಕು ಐಸ್ ಕ್ರೀಮು. ಹೇಗೆ ಮಾಡೋದು, ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತೀನಿ ಬನ್ನಿ. ಫಸ್ಟು ಚೀಕೂಸ್ ಬೇಕೇ ಬೇಕು ಮೇಯ್ನು. ಗೈಸ್ ನಾನಿವಾಗ ಮೇಯ್ನಾಗಿ ಬೇಕಾಗಿರೋದು ಇದಕ್ಕೆ ಕಾರ್ನ್ಫ್ಲೋರು. ಈ 2 ಸ್ಪೂನ್ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಬೇಕು. ಹಾಲನ್ನ ಮಿಕ್ಸ್ ಮಾಡಿದ್ರೆ ಈ ಥರ ಟೆಕ್ಸ್ಚರ್ ಬರುತ್ತೆ, ನಿಮಗೆ ನೋಡಿ ಗೊತ್ತಾಗ್ತದೆ ಅನಿಸುತ್ತೆ. ಸೊ ಇವಾಗ ಇದನ್ನು ಇಲ್ಲಿ 1/2 ಲೀಟರ್ ಹಾಲನ್ನ ಫುಲ್ ಹಾಕ್ತಾ ಇದ್ದೀನಿ. ಹಾಲನ್ನ ಕಾಯಕ್ಕಿಟ್ಟು ಇದನ್ನು ಮಿಕ್ಸ್ ಮಾಡಿರ್ತೀವಲ್ಲ ಕಾರ್ನ್ಫ್ಲೋರ್ದು, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಾಯಿಸ್ಬೇಕು. ಇದನ್ನು ನಮ್ಮ ಯಜಮಾನ್ರು ನನಗೋಸ್ಕರ ಹೆಲ್ಪ್ ಮಾಡ್ತಿದ್ದಾರೆ ನೋಡಿ. ಇದನ್ನು ಹಿಂಗೆ ತಿರುಗಿಸ್ತಾ ಇರಬೇಕು. ನಾನು ಅಷ್ಟರಲ್ಲಿ ಇಲ್ಲೆಲ್ಲ ರೆಡಿ ಮಾಡಿ ಚಿಕ್ಕದಾಗಿ ಸ್ವಲ್ಪ ಸಪೋಟ ಕಟ್ ಮಾಡ್ಕೊಂಡಿದ್ದೀನಿ. ಇದು ಗಾರ್ನಿಷ್ ಮಾಡೋಕ್ಕೆ, ಇವೆರಡು ಮಿಕ್ಸಿ ಮಾಡೋಕ್ಕೆ. ಈ ಥರ ರೆಡಿಯಾಗಿದೆ. ಇನ್ನೂ ಗಟ್ಟಿ ಆಗಬೇಕದು. ಸೊ ಇವಾಗ ನಾನು ಇಸ್ಕೊತೀನಿ. ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಹೇಳಿಬಿಟ್ಟು. ಇದನ್ನು ನೀವು ನಾನು ಹಾಕಿದ್ನಲ್ಲ ಆವಾಗಲೇ, ಅಂದರೆ ಕಾರ್ನ್ಫ್ಲೋರ್ದು, ಅದನ್ನು ಹಾಲು ಕಾಯ್ದಾದ್ಮೇಲೂ ಹಾಕಿದ್ರೂ ಬೇಗ ಕುದಿಯುತ್ತೆ. ಇಲ್ಲ ಒಟ್ಟಿಗೆ ಹಾಕಿದ್ರೂ ನೀಟಾಗಿ ಅದು ಮಿಕ್ಸ್ ಆಗುತ್ತೆ. ಈ ಥರನೂ ಮಾಡ್ಬೋದು. ಈ ಥರ ಆಗಿದೆ. ಇದು ತಣ್ಣಗಾಗಬೇಕು ಕಾಯ್ದಾದ್ಮೇಲೆ. ಸ್ವಲ್ಪ ಟೈಮ್ ತೊಗೊಳುತ್ತಿದ್ದು, ಬಟ್ ಮನೇಲೇ ಮಾಡೋದು ತುಂಬ ಹೆಲ್ದಿ ಅಲ್ವಾ. ಸಮ್ಮರ್ ಹಾಲಿಡೇ ಇರೋದ್ರಿಂದ ಮಕ್ಕಳು ಕೂಡ ಮನೇಲಿ ಇರ್ತಾರೆ. ಈ ಥರ ಹೆಲ್ದಿಯಾಗಿ ಏನಾದರೂ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಆ್ಯಂಡ್ ಮಕ್ಕಳನ್ನ ತುಂಬ ಇಂಪ್ರೆಸ್ ಮಾಡ್ಬೋದು ನೀವು. ಮತ್ತು ಈ ವಿಡಿಯೋನ ಯಾರ್ಯಾರು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನನಗೂ ಗೊತ್ತಾಗುತ್ತೆ ವಿಡಿಯೋಸ್ ಎಲ್ಲೆಲ್ಲಿಂದ ನೋಡ್ತಾ ಇರ್ತಾರೆ ಅಂತ. ಯಾಕೆಂದರೆ ಬಿಕಾಸ್ ನನಗೆ ತುಂಬ ಜನ ವಿಡಿಯೋಗೆ ಕಮೆಂಟ್ ಮಾಡೋಕ್ಕಿಂತ ಇನ್ಸ್ಟಾಗ್ರಾಮಲ್ಲಿ ಬಂದು ಪರ್ಸ್ನಲಾಗಿ ಮೆಸೇಜ್ ಹಾಕಿರ್ತಾರೆ. ಸೊ ಹಾಗಾಗಿ ಇದರಲ್ಲೇ ಕಮೆಂಟ್ ಮಾಡಿ ಎಷ್ಟು ಜನ ಎಲ್ಲೆಲ್ಲಿಂದ ನೋಡ್ತಾ ಇದ್ದಾರೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನನಗೂ. ಆ್ಯಂಡು ಇನ್ನೂ ಜಾಸ್ತಿ ರೆಸಿಪೀಸ್ ವಿಡಿಯೋ ಮಾಡೋಕ್ಕೆ ನನಗೂ ಒಂಥರ ಮೋಟಿವೇಶನ್ ಥರ ಅನಿಸುತ್ತೆ. ತುಂಬ ಜನ ಪರ್ಸ್ನಲಾಗಿ ಮೆಸೇಜ್ ಹಾಕಿದ್ರು, ನೀವು ಕುಕ್ಕಿಂಗ್ ಮಾಡೋ ಸ್ಟೈಲ್ ನಂಗೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅವಾಗ. ಆ್ಯಂಡ್ ಈ ಥರ ಹೇಳಿದಾಗ ಇನ್ನೂ ಮೋಟಿವೇಟ್ ಆಗುತ್ತೆ, ಇನ್ನೂ ಒಳ್ಳೊಳ್ಳೆ ರೆಸಿಪೀಸ್ ಮಾಡಬೇಕು ಅಂತ ಅನಿಸುತ್ತೆ. ನೋಡೋಣ ನೆಕ್ಸ್ಟ್ ಯಾವ ರೆಸಿಪಿ ಮಾಡೋದು ಏನು ಅಂತ ಹೇಳ್ಬಿಟ್ಟು ನೋಡಬೇಕು. ಏನು ಮಾಡೋದು ಅಂತ ಗೊತ್ತಿಲ್ಲ, ಪ್ಲ್ಯಾನ್ ಮಾಡಿಲ್ಲ. ಸೊ ಇವಾಗ ಇದು ರೆಡಿ ಆಗ್ತಾಯಿದೆಯಲ್ಲ, ಇದರಲ್ಲೇ ಇನ್ನು ಬೇರೆ ಬೇರೆ ಫ್ರೂಟ್ ಹಾಕ್ಬಿಟ್ಟು ಮಾಡ್ಬೋದಾ ಏನು ಅಂತ ನಾನು ಟ್ರೈ ಮಾಡಬೇಕು ಹೆಂಗಾಗುತ್ತೆ ಅಂತ. ಇದು ಸ್ಟೀಲ್ ಏನಾದರೂ ಯೂಸ್ ಮಾಡಿ ನೀವು ಕಾಯಿಸ್ತಾ ಇದ್ದೀರಾ ಅಂತಂದರೆ ತಳ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಕೈ ಆಡಿಸ್ತಾನೇ ಇರಬೇಕು ನೀವು.
ಇದು ನೀವು ಸೇಮ್ ಪಾಸ್ತಾಗೆ ಯಾವ ಥರ ಮಾಡ್ಕೊಳ್ತೀರಲ್ಲ, ಪಾಸ್ತಾಗೂ ಇದೇ ಥರನೇ ಮಾಡ್ಕೊಳ್ಳೋದು. ಇದೇ ಥರ ಕ್ರೀಮ್ ಥರನೇ ಬರುತ್ತೆ ತಿಕ್ಕಾಗಿ. ಸೇಮ್ ಅದೇ ಥರನೇ ಇದನ್ನು ಮಾಡ್ಕೊಳ್ಳೋದು. ಟೈಮಲ್ಲಿ ನೀವು ಶುಗರ್ ಹಾಕಿ ಅಥವಾ ಬೆಲ್ಲ ಯೂಸ್ ಮಾಡ್ತೀರಾ ಅಂದರೆ ಈ ಟೈಮಲ್ಲಿ ಹಾಕಿ ಕರಗಿಸ್ಬೋದು. ಇವಾಗ ನಾನು ಶುಗರ್ ಹಾಕ್ತಾಯಿದ್ದೀನಿ. ಗೈಸ್, ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಶುಗರ್ನ ಹಾಕ್ಕೊಳ್ಳಿ. ಅದಾದಮೇಲೆ ಐಸ್ ಕ್ರೀಮ್ ರೆಡಿ ಆದಮೇಲೆ ಅದ್ರ ಮೇಲೆ ಹನಿ ಹಾಕ್ಕೊಂಡ್ರು ಕೂಡ ಸ್ವೀಟ್ನೆಸ್ ಹಾಗೇ ಇರುತ್ತೆ. ಇಲ್ಲ ನೀವು ಈ ಒಂದು ಇದರಲ್ಲಿ ಬೆಲ್ಲ ಯೂಸ್ ಮಾಡ್ತೀರಾ ಅಂತಂದರೆ ಬೆಲ್ಲ ಕರಗಿಸ್ಬಿಟ್ಟು ಆ ಗಟ್ಟಿ ಪಾಕ ಇರುತ್ತಲ್ಲ ಅದನ್ನು ಬೇಕಾದರೂ ಹಾಕ್ಕೋಬೋದು. ನಾನು ಸ್ವಲ್ಪ ಸ್ವೀಟ್ನ ಹಾಕಿದ್ದೀನಿ ಅಷ್ಟೇ. ಸೊ ಗೈಸ್, ಆಲ್ಮೋಸ್ಟ್ ಈ ಥರ ನೋಡಿ ಕುದೀತಾ ಇದೆ. ಇವಾಗ ನೀವು ಸ್ಟವ್ ಆಫ್ ಮಾಡಿದ್ರೆ ಸಾಕು. ಇದು ತಣ್ಣಗಾಗೋ ಅಷ್ಟೊತ್ತಿಗೆ ಇನ್ನೂ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಇಷ್ಟಕ್ಕೆ ಆಫ್ ಮಾಡ್ತಾ ಇದ್ದೀನಿ ನಾನು. ನಿಮಗೆ ಗೊತ್ತಾಗ್ತಿರ್ಬೋದು ಅದು ಹೇಗಿದೆ ಕನ್ಸಿಸ್ಟೆನ್ಸಿ ಅಂತ ಹೇಳಿ. ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಸೊ ಗೈಸ್, ಇವಾಗ ಅದು ತಣ್ಣಗಾಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಬೇಗ ಊಟ ಮಾಡ್ಕೊಳ್ಳೋಣ ಅಂತ ಇವತ್ತಿನ ಊಟ ಬಂದು ಬೇಸ್ಲಕ್ಕಿ ಮಾಡಿದ್ದೆ. ಬೇಸ್ಲಕ್ಕಿ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಇದರಿಂದ ಏನಾದರೂ ರೆಸಿಪಿ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ. ಬೇಸ್ಲಕ್ಕಿ ಅಂದರೆ ನಮ್ಮಮ್ಮ ಮಾಡೋ ಸ್ಪೆಷಲ್ ಇದು ನಮ್ಮೂರ ಕಡೆ. ಸೊ ನಾನು ಇವತ್ತು ಟ್ರೈ ಮಾಡಿದ್ದೀನಿ ಬೇಸ್ಲಕ್ಕಿ. ಇದನ್ನು ತಣ್ಣಗಾಗಿಲ್ಲ, ತಣ್ಣಗಾಗಬೇಕಿದು. ಸೊ ಅದಕ್ಕೆ ಅಷ್ಟರಲ್ಲಿ ಊಟ ಮಾಡ್ಕೊಳ್ಳೋಣ ಅಂಥೇಳಿ ಇದನ್ನು ಬಿಸಿ ಇಟ್ಟಿದ್ದೀನಿ. ಸೊ ಇದಾದ ತಕ್ಷಣ ಊಟ ಮಾಡಿ ಅದಾದಮೇಲೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಗೈಸ್, ಇವಾಗ ಊಟ ಎಲ್ಲ ಆಯಿತು. ನಾನು ಇನ್ನೊಂದು ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ. ನೋಡಿ ಗೈಸ್, ಇಲ್ಲಿ ಉಪ್ಪಿನಕಾಯಿನ ಮಾಡಿಟ್ಟಿದ್ದೀನಿ. ಇದು ಟೊಮ್ಯಾಟೊ ಉಪ್ಪಿನಕಾಯಿ. ಇವಾಗ ಸದ್ಯಕ್ಕೇನು ನನಗೆ ಉಪ್ಪಿನಕಾಯಿ ಇಲ್ಲ ಅಂತಂದರೆ ಊಟ ಇಳಿಯಲ್ಲ ಸ್ವಲ್ಪ. ಹಾಗಾಗಿ ಅರ್ಜೆಂಟಿಗೆ ಯಾವುದು ನೆಲ್ಲಿಕಾಯಿ, ನಿಂಬೆಹಣ್ಣು ಅದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ, ಉಪ್ಪಿಗೆ ಹಾಕಿಡಬೇಕು. ಸೊ ಹಾಗಾಗಿ ಬೇಗ ಇದು ಆಗುತ್ತೆ. ಒಂದು ಅರ್ಧ ಗಂಟೆ ಒಳಗೆ ಮಾಡ್ಬೋದು. ಸೊ ಹಾಗಾಗಿ ಈ ಉಪ್ಪಿನಕಾಯಿನ ಹಾಕಿಟ್ಕೊಂಡಿದ್ದೀನಿ. ಒಂದು ಬಾಕ್ಸ್ ಫುಲ್ ಮಾಡಿದ್ದೆ ಆಯಿತಾ. ಅದು ಮಾಡಿದಾಗಿಂದ ತುಂಬ ಇಷ್ಟ ಆಗಿ ತಿಂದು ಫುಲ್ ಖಾಲಿ ಮಾಡಿ ಅಷ್ಟು ತುಂಬ ಜನ ಕೇಳ್ತಾಯಿದ್ರು. ಧನು ವ್ಲಾಗಲ್ಲಿ ಉಪ್ಪಿನಕಾಯಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿದಾಗ ತುಂಬ ಜನ ಪರ್ಸ್ನಲಾಗಿ ನನ್ನ ಬಿಸ್ನೆಸ್ ನಂಬರ್ಗೂ ಕೂಡ ಮೆಸೇಜ್ ಮಾಡಿದರು, ಉಪ್ಪಿನಕಾಯಿ ರೆಸಿಪಿ ಮಾಡಿ 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 ಅಂತ ಹೇಳ್ಬಿಟ್ಟು. ನನಗೂ ನಮ್ಮಮ್ಮ ಹೇಳ್ಕೊಟ್ಟಿದ್ದು, ನನಗೂ ಅಷ್ಟೇನು ಬರಲ್ಲ. ನಮ್ಮಮ್ಮ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇವಾಗ ಊಟ ಆಯಿತು. ಸೊ ಕಿರಣ್ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡ್ತೀನಿ ಅಂತ ಹೋಗಿದ್ದಾರೆ. ನಿಂಬೆಹಣ್ಣು ಜ್ಯೂಸ್ ಕುಡಿದು ಐಸ್ ಕ್ರೀಮ್ ಎಲ್ಲ ಆಲ್ಮೋಸ್ಟ್ ಅದು ತಣ್ಣಗಾಗಿದೆ. ತಣ್ಣಗಾದ ತಕ್ಷಣ ರೆಡಿ ಮಾಡ್ರು ನನಗೋಸ್ಕರ ಜ್ಯೂಸ್ ಮಾಡ್ತವ್ರೆ. ಜ್ಯೂಸ್ ನೋಡಿ, ಅವ್ರಿಗೆ ದೊಡ್ಡ ಲೋಟ, ಸಣ್ಣ ಲೋಟ. ಇದಕ್ಕೇನು ಕಮ್ಮಿ ಇಲ್ಲ, ಸಾಕು ನನಗೆ. ಜಾಸ್ತಿ ಸ್ವೀಟ್ ಬೇಡ. ಈ ಸ್ವಲ್ಪ ಏನೋ ನೋಡ್ತಾರೆ ಫೋನಲ್ಲಿ, ಅದು ಏನು ನೋಡ್ತಾರೆ ಅಂತ ಹೇಳ್ತಾರೆ ನೋಡಿ. ಈ ಥರ ಇಂಗ್ಲೀಷಲ್ಲಿ ನೋಡ್ತಿದ್ದೀರಾ ಗೈಸ್? ನಂಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಅವ್ರು ಯಾವ ಲ್ಯಾಂಗ್ವೇಜಲ್ಲಿ ನೋಡ್ತಾರೆ ಅಂತ. ಇವತ್ತೇ ನೋಡಿರೋದು ನಾನು. ಅದು ಯಾವ್ಯಾವುದೋ ಲ್ಯಾಂಗ್ವೇಜಲ್ಲಿ ನೋಡ್ತಿರ್ತಾರೆ, ನಂಗೆ ಅರ್ಥನೇ ಆಗಲ್ಲ. ಟೇಸ್ಟ್ ನೋಡೋಕ್ಕೆ ಅಂತ ಕುಡ್ದು ಅರ್ಧ ಖಾಲಿ ಮಾಡೋದು, ಆಮೇಲೆ ಸರಿ ಐತೆ ಅಂತ ನೋಡಿ. ನಮ್ಮ ಯಜಮಾನ್ರು ನನಗೋಸ್ಕರ ಜ್ಯೂಸ್ ಮಾಡ್ಕೊಂಬರ್ತಾ ಇದ್ದಾರೆ ನೋಡಿ. ಹೆಂಗೆ ಸೋಡಕ್ಕಿಂತ ಚೆನ್ನಾಗೈತೆ. ಹೆಂಗೆ ಕಾಣಿಸ್ತದೆ. ಅದು ಸ್ಟ್ರಾ ಥರ ಅನ್ಕೊಂಡು ಕುಡಿತೀನಿ ನಾನು. ಶುಗರ್ ಕಮ್ಮಿ ಆಗಿದೆ, ಬಟ್ ಚೆನ್ನಾಗಿದೆ. ಜಾಸ್ತಿ ಶುಗರ್ ಕುಡಿಯೋಂಗಿಲ್ಲ. ಸೊ ಗೈಸ್, ತುಂಬ ಬಿಸಿಲಿದೆ. ಆದಷ್ಟು ನೀರು, ಜ್ಯೂಸು, ಮಜ್ಜಿಗೆ ಎಲ್ಲ ಕುಡಿತಾ ಇರಿ. ಹೈಡ್ರೇಟ್ ಆಗಿರಿ ತುಂಬ. ನೋಡಿ ಕಿರಣ್ ಥರ ಅವಾಗವಾಗ ಹಿಂಗೆ ಕುಡಿತಾ ಇರಬೇಕು. ಜಾಸ್ತಿ ದೊಡ್ಡ. ಸೊ ಗೈಸ್, ಇವಾಗ ತಣ್ಣಗಾದ್ಮೇಲೆ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ಹತ್ತಿರದಿಂದ ಸ್ವಲ್ಪ ತೋರಿಸಿ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಆದಮೇಲೆ ಇದು ತಣ್ಣಗಾದ್ಮೇಲೆ ಒಂದು ಜಾರ್ ತಗೊಂಡು ಇದಕ್ಕೆ ಹಾಕೋಬೇಕು ಫುಲ್. ಪ್ಲೀಸ್, ಇವಾಗ ಏನು ಹಾಲು ಕಾಯಿಸಿದ್ವಲ್ವ ಅದನ್ನು ಒಂದು ರೌಂಡು ಗಿರ್ ಅನ್ಸ್ಕೊತೀನಿ. ಅಂದರೆ ಏನಕ್ಕೆ ಮಿಕ್ಸಿ ಮಾಡ್ಕೋಬೇಕು ಅಂದರೆ ಗಂಟು ಥರ ಎಲ್ಲ ಆಗಿರುತ್ತಲ್ಲ ಕುದಿಬೇಕಾರೆ. ಸೊ ಅದಕ್ಕೆ ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡು 1 ಬೌಲ್ ಚಿಕ್ಕೂಸ್ ಹಾಕ್ಕೋಬೇಕು.
ಸಣ್ಣದಕ್ಕೆ ಆಗ್ತಲ್ಲ ಮತ್ತು ದೊಡ್ಡದಕ್ಕೆ ಹಾಕ್ಬೇಕು ತಾನೆ ಹಾಕಿದ್ದೀನಿ. ರುಬ್ಬುತ್ತಾ ಇದು ಸೀಡ್ಸು ಮತ್ತು ಸಿಪ್ಪೆ ಏನಿರುತ್ತೆ ಮೇಲ್ಗಡೆ ಅದನ್ನೆಲ್ಲ ತೆಗ್ದಿದ್ದೀನಿ. ಬೇಸ್ ಇದು ಇವಾಗ ಫುಲ್ ಆಗ್ಬಿಡ್ತು, ಸೊ ಅದಕ್ಕೆ ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ. ಎರಡೆರಡು ಕೆಲಸ ನನಗೆ. ಹೇಳಿದಲ್ಲಿ ಕೇಳ್ತೀನಿ. ನಾನೇನು ಮಾಡಲಿ, ಆಗುತ್ತೆ ಅಂದ್ಕೊಂಡೆ. ನೀವು ದೊಡ್ಡದು ತರ್ಬೇಕು ತಾನೆ, ಇದೆಂತ ಚಿಕ್ಕ ಜಾರ್ ತಂದಿದ್ದೀರ ನೀವು? 4 ಥರದ್ದು ಜಾರು. 4 ಅಲ್ಲ 3. ಜ್ಯೂಸರ್ ಇಲ್ವಾ? ಗೊತ್ತಾ? ಸೊ ಇದಕ್ಕೆ ಕ್ಯಾಶ್ಯೂಸ್ ಹಾಕೊತಾ ಇದ್ದೀನಿ. ಆ್ಯಂಡ್ ಇದು ಫ್ಲೇವರ್ಗಿಂತ ಯೂಸ್ ಮಾಡೋದು ಏನಿದು ಬಾದಾಮ್. ಸೊ ಇದಿಷ್ಟು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಇದರಲ್ಲಿ ಚೀಕೂಸ್ ಮತ್ತು ಕ್ಯಾಶ್ಯೂಸ್ ಆ್ಯಂಡ್ ಆಲ್ಮಂಡ್ ಹಾಕಿದ್ದೀನಿ. ಮತ್ತು ನಾವು ಹಾಲು ಕಾಯಿಸಿದ್ವಲ್ಲ ಅದು ಹಾಕಿ ಇವಾಗ ಆಲ್ಮೋಸ್ಟ್ 75% ರೆಡಿಯಾಗಿದೆ ಐಸ್ ಕ್ರೀಮ್ ಅಂದ್ಕೊಳ್ಳಿ. ಫ್ರೀಸ್ ಆಗಬೇಕಷ್ಟೆ. ಇದು ನಾನು ಗ್ಲಾಸ್ ಕಂಟೈನರ್ಗೆ ಹಾಕ್ತಾಯಿದ್ದೀನಿ. ಇದರಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿಟ್ಟಿದ್ದೆ, ಸೊ ಹಂಗಾಗಿ ಏನು ತೊಳೆಯೋಕೆ ಹೋಗಲ್ಲ. ಅದಕ್ಕೇ ಇದನ್ನು ಹಾಕ್ತಾ ಇದ್ದೀನಿ. ಘಮ ಘಮ ನೋಡಿ ಆಗಲ್ಲ ಅಂದ್ರೆ ಕರೆಕ್ಟಾಗಿ ಆಯ್ತು. ಕಿರಣ್ ಈಗಲೇ ಕುಡಿದು ಬಿಡ್ತಾರೆ ಅಲ್ವಾ ಇದನ್ನೇ? ಜ್ಯೂಸ್ ಐಸ್ ಕ್ರೀಮ್ ಆಗುತ್ತಾ ಪಕ್ಕ? ಎಸ್. ಸೊ ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಚೀಕೂಸ್ನ ಹಿಂಗೆ ಹಾಕ್ತಾ ಇದ್ದೀನಿ. ಅದೊಂಥರ ಚೆನ್ನಾಗಿರುತ್ತೆ ಅಂತ, ರಿಯಲ್ ಫ್ರೂಟ್ ಐಸ್ ಕ್ರೀಮ್ ಥರ ಅನಿಸುತ್ತೆ ಅಲ್ವಾ ಡುಮ್ಮ? ರಿಯಲ್ ಫ್ರೂಟೇ ಹಾಕಿರೋದು ಅಂದರೆ ಗೊತ್ತಾಗುತ್ತೆ ಹಾಕಿದರೆ ಅಂತ ಗೊತ್ತಾ? ಹಾಂ, ಅದು ಬಾಯಿಗೆ ಸಿಕ್ಕಾಗ ಹಿಂಗೆ ಅಲ್ಲ ಮಂಗ ಮಾಡೋದು. ನಾವಲ್ಲ ಐಸ್ ಕ್ರೀಮ್ ಮಾಡೋದು. ನಾನು ಹಿಡಿತಿದ್ರೆ ಬರೀ ಅಲ್ಲಿ ಮಾತ್ರ ಹಿಡಿತಿದ್ದೀರಾ? ಇಲ್ಲಿ ಜೋಡಿಸೋದು. ನನ್ನನ್ನು ತೋರಿಸಿ ಒಂಚೂರು. ನಿನ್ನೆ ತಾನೇ ಎಲ್ಲ ತಂದು ಬರ್ತೀಯ ಕ್ರೀಮ್. ಇವಾಗ ಯಾರಿಗೋ ಒಬ್ರಿಗೆ ಮನಸ್ಸಲ್ಲಿ ತಡ್ಕೊಳಕ್ ಆಗ್ತಿಲ್ಲ, ಈಗಲೇ ತಿನ್ನಕ್ಕೆ ಕೊಟ್ಬಿಟ್ರೆ ಚೆನ್ನಾಗಿರ್ತೀನಿ. 1 ಅವರಿಗೆ ಆಗುತ್ತಾ, ಇನ್ನೊಂದು 1.5 ಅವರಿಗೆ ಆಗುತ್ತಾ ಅಂತ ಕೇಳ್ತವ್ರೆ. ಫ್ರೀಜ್ ಜಾಸ್ತಿ ಇಟ್ಟು ಅಂತೀವಿ. ಅದಕ್ಕೆ ಫ್ರೀಜ್ ಎಲ್ಲ ಫುಲ್ ಜಾಸ್ತಿ ಮಾಡ್ಬಿಟ್ಟು ಈಗಲೇ ಇಡೋಣ. ಮೇಲೆ ಹಾಕ್ಬೇಡ, ಮಿಕ್ಸ್ ಮಾಡು ಫುಲ್ ಪೂರ್ತಿ. ಮಿಕ್ಸ್ ಮಾಡ್ತೀನಿ, ಮೇಲ್ಗಡೆನೂ ಸ್ವಲ್ಪ ಇರುತ್ತೆ. ನಿಜವಾಗ್ಲೂ ನನಗೆ ಒಂಥರ ಖುಷಿ ಆಗ್ತದೆ ಇದನ್ನೆಲ್ಲ ಮಾಡೋಕ್ಕೆ. ಅದು ಕಿರಣ್ಗೋಸ್ಕರ ಮಾಡ್ತಿರೋದಲ್ವ ಅಂತ ಇನ್ನು ಖುಷಿ. ನಮ್ಮ ಮನೇಲಿ ಹೆಂಗೆ ಗೊತ್ತಾ, ನಾನು ಏನೇ ಮಾಡಿದ್ರು ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಂಗೆ ಅಡುಗೆ ಮಾಡೋಕ್ಕೆ ತುಂಬ ಇಷ್ಟ. ಸೊ ಗೈಸ್, ಇವಾಗ ಇದು ಆಪ್ಷನಲ್ವ, ನಿಮಗೆ ಬೇಕು ಅಂದರೆ ಹಾಕೋಬೋದು. ಡ್ರೈ ಫ್ರೂಟ್ಸ್ನ ನಾನು ಕ್ಯಾಶ್ಯೂಸು, ಆಲ್ಮಂಡು ಮತ್ತು ಇದು ಪಿಸ್ತಾ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಇದು ಆಪ್ಷನಲ್ಲು. ನಾನು ವಿಡಿಯೋಗೆಲ್ಲ ಒಂಥರ ಡೆಕೋರೇಷನ್ ಚೆನ್ನಾಗಿ ಕಾಣುತ್ತೆ ಅಂತ ಹಾಕ್ತಾಯಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ. ಈ ವಿಡಿಯೋ ಮೂಲಕ ಅವ್ರಿಗೂ ಹೇಳ್ತಾ ಇದ್ದೀನಿ ತಗೊಳ್ಳಿ ಅಂತ, ಆಯಿತಾ? ಸೊ ಗೈಸ್, ಇವಾಗ ನೋಡೋಕ್ಕೆ ಈ ಥರ ಕಾಣಿಸ್ತಾ ಇದೆ ನೋಡಿ ಗೈಸ್. ಸ್ವೀಟ್. ಇವಾಗ ಜಸ್ಟ್ ಇದನ್ನು ಕ್ಲೋಸ್ ಮಾಡಿ ಫ್ರೀಜರಲ್ಲಿ ಇಡ್ತಾ ಇದ್ದೀನಿ. ಹೊಸ ತಂದಿದ್ದು ಇದಕ್ಕೆ ಯೂಸ್ ಆಗ್ತೈತೆ. ಹೊಸ ತಂದಿದ್ದಕ್ಕೂ ಯೂಸ್ ಆಗ್ತಾ ಇದೆ. ಆ್ಯಕ್ಚುಲಿ ಯೂಸ್ ಆಗ್ತಿತ್ತು, ನಾನು ಡ್ರೈ ಫ್ರೂಟ್ಸ್ ಪೌಡ್ರೆಲ್ಲ ಮಾಡಿ ಇಟ್ಟಿದ್ದೆ. ಈಗ ನಮ್ಮ ಫ್ರಿಜ್ಜೆಲ್ಲ ನೋಡಿಬಿಡಿ ದಯವಿಟ್ಟು. ಇದನ್ನು ತೆಗೆದು ಇಲ್ಲಿಟ್ಟು, ಚಿಕ್ಕ ಫ್ರಿಜ್ ಅಲ್ವಾ, ಅಡ್ಜಸ್ಟ್ ಮಾಡ್ಕೋಬೇಕೆಲ್ಲ, ಅದನ್ನು ಇದರೊಳಗೆ ತುಂಬಿಟ್ಕೋಬೇಕಲ್ಲ. ಇವಾಗ ಮಿನಿಮಮ್ ಇದನ್ನು 10 to 12 hours ಫ್ರೀಸ್ ಮಾಡಬೇಕು. ಫ್ರೀಝರಲ್ಲೇ ಇಡಬೇಕು, ಮತ್ತು ನಾರ್ಮಲಾಗಿ ಇಟ್ಟಿದ್ರೆ ಎಲ್ಲರೂ ಕೆಳಗಡೆನೆ. ಸೊ ಗೈಸ್, ಇವಾಗ ಆಲ್ಮೋಸ್ಟ್ ಐಸ್ ಕ್ರೀಮ್ ಫ್ರೀಝರಿಗೆ ಇಟ್ಟು ರೆಡಿ ಆಗುತ್ತೆ. ಬೆಳಗ್ಗೆ ಹೇಗೆ ಬರುತ್ತೆ ಅಂತ ಹೇಳಿ ಬೆಳಗ್ಗೆ ಕ್ಲಿಪ್ನ ಆ್ಯಡ್ ಮಾಡ್ತೀನಿ. ಇವತ್ತಿಗೆ ಇಷ್ಟೇ ವಿಡಿಯೋ. ಬೆಳಗ್ಗೆ ಹೇಗೆ ಬರುತ್ತೆ ಐಸ್ ಕ್ರೀಮ್ ಅಂತ ನಾನು ಎಕ್ಸೈಟ್ ಆಗಿದ್ದೀನಿ. ಆ್ಯಕ್ಚುಲಿ ಹೆಂಗೆ ಬರುತ್ತೆ ಏನು ಅಂತ ಹೇಳ್ತಾರೆ. ಜಾಸ್ತಿ ಕ್ವಾಂಟಿಟಿಲಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದಲ್ವ, ಸೊ ಹೆಂಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ನೋಡೋಣ, ಚೆನ್ನಾಗಿ ಬರುತ್ತೆ. ಐ ಹೋಪ್
ಫಾರ್ ದ ಬೆಸ್ಟ್. ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬರಲಿ. ಆ್ಯಂಡ್ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಮಿಸ್ ಮಾಡದೆ ಕಮೆಂಟ್ ಮಾಡಬೇಕು. ಆ್ಯಂಡ್ ಯಾರ್ಯಾರು ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ದೀರ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ ಗೈಸ್. ಅಮೆಝಾನಿಂದ ಪಾರ್ಸಲ್ ಅಂದರೆ ಡ್ರೆಸ್ಸಸ್ನ ಆರ್ಡ್ರ್ ಮಾಡಿದ್ದೆ ಸ್ವಲ್ಪ, ಅದೆಲ್ಲ ಬಂದಿದೆ ಇವಾಗ. ಅದನ್ನು ಇಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅದು ನೋಡಿದ್ರೆ ಓಪನ್ ಆಗಿಬಿಟ್ಟಿದೆ. ನೋಡೋಣ ಏನಾಗಿದೆ ಇದ್ರ ಅವಸ್ಥೆ ಏನು ಅಂತ ಗೊತ್ತಿಲ್ಲ. ಸೊ ಇವಾಗ ಒಳಗೆ ಹೋಗಿ ನೋಡಬೇಕು ಏನಾಗಿದೆ ಅಂತ. ಬಾಗಿಲು ಓಪನ್ ಆಗಿಬಿಟ್ಟಿದೆ ಗೈಸ್. ಯಾರಿದು ಇರೋ ಥರ ಬಂದಿದ್ದು ಹೊರಗಡೆ. ಇಟ್ಕೊಳ್ಳಿ ಪಾರ್ಸಲ್ಲು. ಹಾಂ, ಪಳಾರ್ ಅನ್ನತ್ತೆ. ಓಪನ್ ಮಾಡಿ ನೋಡ್ತೀರಾ ಏನಿದೆ ಅಂತ. ನಿಮಗೋಸ್ಕರನೇ ಮಾಡಿರೋದು ಅದು ನಿಮಗೋಸ್ಕರನೇ ಮಾಡಿರೋದು. ಕಿರಣ್ಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಏಕೆ ಅಂತಂದರೆ ನಮ್ಮ ಮನೆ ಬಾಗಿಲಲ್ಲಿ ಬಿಟ್ಟಿರೋಂಥ ಈ ರಂಗೋಲಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತ. 10ಗೆ ಎಷ್ಟು ಕೊಡ್ಬೇಕು ಅನ್ಕೊಂಡಿದ್ರಿ? 1,000ಕ್ಕೆ ಎಷ್ಟು? 700 ಕೊಡಿ. 700 ರೂಪಾಯಿ ಕೊಡಿ ಗೈಸ್. ಎಷ್ಟು ಸೊಳ್ಳೆ, ಏನು ಶೆಕೆ ಅಂತಂದರೆ ಗೈಸ್, ನಿಜವಾಗ್ಲೂ ಸಿಕ್ಕಾಬಟ್ಟೆ ಶೆಕೆ ಇದೆ ಗೈಸ್. ನಮ್ಮ ಮನೆದು ಫುಲ್ ಒಣಗೋಗಿತ್ತು, ಆಮೇಲೆ ಇವಾಗ ಚೆನ್ನಾಗಿ ಬಂದಿದೆ. ನಾನು ರಂಗೋಲಿ ನೋಡಿ, ಇಲ್ಲಿ ಲೈನ್ ಎಲ್ಲ ಅರ್ಧಂಬರ್ಧ ಉಳ್ಕೊಂಡಿದೆ ಗಾಳಿಗೆ. ಅಲ್ವಡುಮು ಅರ್ಧಂಬರ್ಧ ಉಳ್ಕೊಂಡಿರೋದು ನೋಡಿ. ಈ ಗಾಳಿ ಬೀಸುತ್ತಲ್ಲ, ಗಾಳಿ ಬೀಸೋದಕ್ಕೆ ಹಂಗಾಗಿರೋದು ಗೈಸ್. ಶೆಕೆ ತಡೆಯೋಕ್ಕಾಗ್ದಿಲ್ಲ ಫುಲ್ಲು. ನಾವು ಡೈಲಿ ಒಂದೊಂದ್ಸರಿ ಕಾಟ್ನ ಒಂದು ಕಡೆಗೆ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾನೆ ಇದ್ದೀವಿ ಅವತ್ತಿಂದ. ಅಲ್ಲೋಡುಮು ಎಷ್ಟು ಸಲ ಚೇಂಜ್ ಮಾಡಿದ್ವಿ ಬಂದಾಗಿಂದ ಇಲ್ಲಿಗೆ? 3 ಸಲ. 3 ಸಲ ನೋಡಿ. ಫಸ್ಟು ನೆಲದ ಮೇಲೆ ಮಲ್ಕೋತಿದ್ವಿ, ಆಮೇಲೆ ಕಾಟ್ ಬಂತು. 3 ಸಲ ಕಾಟ್ ಚೇಂಜ್ ಮಾಡಿದ್ದೀವಿ. ಅದು ಇತ್ತೀಚೆಗೆ ಮೊನ್ನೆಯಿಂದ 3 ಸಲ ಆಗಿರೋದು. ಸ್ಟಾರ್ಟಿಂಗಿಂದ ಅಂದರೆ ಸ್ವಲ್ಪ ಚಳಿ ಇತ್ತಲ್ಲ, ಮಳೆ, ಆವಾಗ ಏನು ಅಷ್ಟೊಂದು ಇದು ಮಾಡ್ತಿರಲಿಲ್ಲ. ಇತ್ತೀಚೆಗೆ ಈ ಒಂದು 15-20 ಡೇಸಿಂದ ಎಕ್ಸ್ಟ್ರೀಮ್ ಶೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನು ಕೂಲರ್ ಹಾಕ್ಕೊಂಡ್ರು ಅಷ್ಟೇ, ಏನು ಫ್ಯಾನ್ ಹಾಕ್ಕೊಂಡ್ರು ಅಷ್ಟೇ, ಕಿಟಕಿ ತೆಗೆದ್ರು ಅಷ್ಟೇ. ಅಲ್ಲಿ ನಾನು ಮಾತಾಡ್ತಿರೋದು ಇಲ್ಲಿ ಗೋಡೆಯಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಈ ಕಡೆ ಹೆಂಗೆ ಕಾಣುತ್ತೆ ಅದನ್ನು ತೋರಿಸ್ತವ್ರೆ ನಾನು ಮಾತಾಡೋದು. ನಾನೇನೋ ಮಾತಾಡ್ತಿರ್ತೀನಿ, ಇವ್ರೇನೋ ನೋಡ್ತಿರ್ತಾರೆ. ಒಟ್ಟಿನಲ್ಲಿ ಅವ್ರು ಐಸ್ ಕ್ರೀಮ್ ತಿನ್ಬೇಕಷ್ಟೇ. ನಾನು ಬೆಳಗ್ಗೆನೇ ಮಾಡಿದ್ರೆ ಎಷ್ಟೊತ್ತಿಗೆ ತಿನ್ಬೋದಾಗಿತ್ತಲ್ವ? ಅದಕ್ಕೆ ನೈಟ್ ಮಾಡಿರೋದು. ನೈಟ್ ಅಂದರೆ ಅಟ್ಲೀಸ್ಟು ನಿದ್ದೆ ಬರುತ್ತಾ, ಯೋಚನೆಯಲ್ಲಿ ಮರ್ತೋಗ್ಬಿಡುತ್ತೆ ನಿದ್ದೆ ಮಾಡಿ. ಹಾಂ, ನಾಳೆ ಮಧ್ಯಾಹ್ನ ಹೊತ್ತಿಗೆ ಬೆಳಗ್ಗೆನೇ ತಿನ್ಬೋದು. ಬೆಳಗ್ಗೆ ತಿಂಡಿ ನಿಮಗೆ ಅದೇ. ನೀವು ತಿನ್ನಲ್ವಾ? ಸ್ವಲ್ಪ ಹಾಕಿದ್ದೀನಿ. ಅಂದರೆ ಶುಗರ್ ನಾರ್ಮಲಾಗಿ ಯೂಸ್ ಮಾಡಲ್ಲ ಅಂತಂದರೆ ಬೇಕಾದರೆ ಬೆಲ್ಲ ಯೂಸ್ ಮಾಡ್ಬೋದು. ಬಟ್ ಅದನ್ನು ಸೋಸೋಕ್ಕಾಗಲ್ವಲ್ಲ, ಹಂಗಾಗಿ ನಾನು ಬೆಲ್ಲ ಹಾಕಿಲ್ಲ ಕಾಯಿಸ್ಬೇಕಾರೆ. ಮತ್ತು ಹಾಲು ಕಾಯಿಸ್ಬೇಕಾದ್ರೆ ಬೆಲ್ಲ ಹಾಕಿದ್ರೆ ಒಡೆದೋಗುತ್ತೆ ಅಂತ ನಮ್ಮಮ್ಮ ಹೇಳಿದ್ದೆ ಅಂತ. ನನಗೆ ಕರ್ಗಿಸ್ಬಿಟ್ಟು ಹಾಕಬೇಕಿತ್ತು. ನನಗೆ ಆ ಟೈಮಲ್ಲಿ ಮರೆತು ಹೋಗ್ಬಿಡ್ತಾ, ಹಂಗಾಗಿ ಸ್ವಲ್ಪ ಶುಗರ್ ಹಾಕಿದ್ದೀನಿ. ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಬೇಕು ಅಂತಂದರೆ ನೀವು ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಹನಿ ಅದ್ರ ಮೇಲೆ ಹಾಕೊಂಡು ತಿಂದರೆ ಸ್ವೀಟ್. ಅಂದರೆ ಫ್ರೂಟಲ್ಲೂ ಸ್ವೀಟ್ ಇರುತ್ತಲ್ಲ ಡುಮ್ಮು, ಅದೇ ಅಂದರೆ ಸಕ್ಕರೆ ಹೇಳಿದ್ದು ನಾನು. ಫ್ರೂಟಲ್ಲೂ ಸ್ವೀಟ್ ಇರುತ್ತೆ, ಹಂಗಾಗಿ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ನಾನು. ನೀವು ಬೇಡ ಅಂದರೆ ಬೆಳಗ್ಗೆನೂ ತಿನ್ಬೋದು, ರಾತ್ರಿನೂ ತಿನ್ಬೋದು, ಅದನ್ನು ತಿನ್ಬೋದು. ಶುಗರ್ ಇರುತ್ತೆ ಅಂತಂದರೆ ವೇಸ್ಟ್ ಬೇಡ ನಾನು. ಬಟ್ ಅವರು ಹಾಕೋಷ್ಟೆಲ್ಲ ಹಾಕಿಲ್ಲ ಬಿಡಿ, ನಾನು ಇಷ್ಟ ಹಾಕಿರೋದು. ಶುಗರು ಕಾಲು ಭಾಗ ಮಾತ್ರ ಆಗುತ್ತೆ. ನೋಡ್ತಾ ಇರ್ಬೋದು ಐಸ್ ಕ್ರೀಮ್ ನಾನು ಬೆಳಗ್ಗೆ ತೆಗಿಯೋದು ಮರ್ತೋಗಿ ಮಧ್ಯಾಹ್ನ ಆಗಿದೆ ಆಲ್ರೆಡಿ ಇವಾಗ. ಸೊ ಐಸ್ ಕ್ರೀಮ್ ನೋಡಿ ಈ ಥರ ರೆಡಿ ಆಗಿದೆ. ಇದನ್ನು ತೆಗಿಬೇಕು ಸ್ಪೂನಲ್ಲಿ. ತುಂಬ ಐಸ್ ಆಗಿತ್ತಲ್ಲ, ಅದಕ್ಕೆ ಹಿಂಗೆ ಇಟ್ಟಿದ್ದೀನಿ ಸ್ವಲ್ಪ ಮೆಲ್ಟ್ ಆಗಲಿ ಅಂತ. ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಒಂದು ಒಳ್ಳೆ ರೆಸಿಪಿನ ಮಾಡಿದ್ದೀನಿ. ಇದು ಬಂದು ಹೀರೆಕಾಯಿ ಗೊಜ್ಜು ಅಂತ. ಸ್ಪೂನ್ ಆಲ್ರೆಡಿ ಇದರಲ್ಲೇ ಇದೆ. ಹೀರೆಕಾಯಿ ಗೊಜ್ಜು ಇದು ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟು ಸಕ್ಕತ್ತಾಗಿದೆ. ಸೊ ಇದ್ರ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಐಸ್ ಕ್ರೀಮ್ನ ಈ ಥರ ಪೀಸ್ ಥರ ಕಟ್ ಮಾಡಿದ್ದೀನಿ ನೋಡಿ, ಏನು ಸಕ್ಕತ್ತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಟೆಕ್ಸ್ಚರು ಹಾಗೆ ಇದೆ, ಟೇಸ್ಟ್ ಹೆಂಗಿದೆ ಏನೋ ಅಂತ. ಬನ್ನಿ ಕೊಡೋಣ ಇವಾಗ. ಕಿರಣ್ ಊಟ ಮಾಡ್ತಿದ್ದಾರೆ, ಸೊ ಇವಾಗ ಕೊಡೋಣ ಇದನ್ನು. ತಾಳಿ ವೆಯ್ಟ್ ಮಾಡ್ತಿರೋಂಥ ಐಸ್ ಕ್ರೀಮ್
ಇಬ್ಬರು ತಿನ್ನೋಕ್ಕೆ ನೀವು ಒಬ್ಬರೇ ಅನ್ಕೊಬಿಟ್ರಾ? ಟೇಸ್ಟ್ ಮಾಡಿ ಹೆಂಗಿದೆ ಅಂತ. ಫಸ್ಟ್ ಇದನ್ನ ಹೇಳಿ, ಗೊಜ್ಜು ಹೆಂಗಿದೆ? ಹಾಂ, ಉತ್ತರ ಕರ್ನಾಟಕದ ಸ್ಟೈಲ್ ಅದು. ಹಾಂ, ಈಗ ಬಾಯಲ್ಲಿರೋದು ಫಸ್ಟ್ ತಿನ್ನಿ, ಅದಾದಮೇಲೆ ಐಸ್ ಕ್ರೀಮ್ ತಿನ್ನಿ. ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಜೋರಾಗಿ ಮಾತಾಡಬೇಕು, ಕೇಳಲ್ಲ. ನಿಜ? ನಿಜ ಅಷ್ಟು ಚೆನ್ನಾಯ್ತಾ? ಹೌದಾ? ಫ್ಲೇವರು ಚೀಕುದು ಸಖತ್ತಾಗಿದೆ. ನೋಡಿ, ಇದು ರಿಯಲ್ ಫ್ರೂಟ್ ಫ್ಲೇವರ್ ಬರೋದು. ಅವರು ಫ್ಲೇವರ್ ಹಾಕಿರ್ತಾರೆ ಕಲರ್ಗಿಲ್ಲ. ಗೈಸ್, ನಿಜವಾಗ್ಲೂ ನೀವು ಎಷ್ಟೇ 1000 ಕೊಟ್ಟು ತಗೊಂಡ್ರು ಐಸ್ ಕ್ರೀಮ್ ಹಿಂಗಿರಲ್ಲ, ಅಷ್ಟು ಸಕ್ಕತ್ತಾಗಿದೆ. ಡೆಫಿನೆಟ್ಲಿ ರೆಕಮೆಂಡ್ ಮಾಡೋವಂಥ ಐಸ್ ಕ್ರೀಮ್ ಇದು. ಇದರಲ್ಲಿ ಬೇರೆ ಬೇರೆ ಫ್ರೂಟ್ಸ್ ಹಾಕ್ಬಿಟ್ಟು ಮಾಡ್ಬೋದು ಅಂತ ನಾನು ಟ್ರಯಲ್ ಮಾಡಿ ಅದಾದಮೇಲೆ ಕಮೆಂಟ್ ಸೆಕ್ಷನಲ್ಲಿ ಬೇಕಾದರೆ ಪಿನ್ ಮಾಡ್ತೀನಿ. ಬಟ್ ಇದಂತೂ ಸಕ್ಕತ್ತಾಗಿದೆ. ನಾನು ಆ್ಯಕ್ಚುಲಿ ಈ ಫ್ರೂಟ್ನ ತಿನ್ನಲ್ಲ, ಚೀಕುನ ತಿನ್ನಲ್ಲ ಆ್ಯಕ್ಚುಲಿ. ಬಟ್ ಐಸ್ ಕ್ರೀಮ್ ಮಾಡಿದ್ರೆ ಫ್ಲೇವರ್ ಅಷ್ಟು ಗೊತ್ತಾಗಲ್ಲ ಅಂದ್ಕೊಂಡು ಮಾಡಿದೆ. ಬಟ್ ರಿಯಲಿ ಸಕ್ಕತ್ತಾಗಿದೆ. ಏನು ಹೇಳ್ತೀರಾ ನೀವು? ಅವರು ತಿನ್ನೋದೇ ಆಗಿದೆ ಫುಲ್ಲು. ಅಂದರೆ ಫುಲ್ಲು ಹಣ್ಣು ಹಾಕ್ಬಿಟ್ಟು ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ಹೊರಗಡೆ ತಿನ್ನೋಕೊಬಿಡಿ, ನಾವೇ ಮಾಡ್ಕೊಂತೀವಿ. ಎಲ್ಲ ಬರೀ ಮುಕ್ಕಾಲು ಭಾಗ ಸಕ್ಕರೆನೇ ಇರುತ್ತೆ, ಮಿಕ್ಕಿದ ಮಾತ್ರ ಅದು ಪುಡಿ ಗಿಡಿ ಹಾಕಿರ್ತಾರೆ ಅಷ್ಟೇ. ಬರೀ ಹಾಲು ಪೌಡರ್ ಅದು ಇದು ಮಿಕ್ಸ್ ಮಾಡಿ ಪೌಡರ್ ಹಾಕ್ತಾರೆ, ಮಿಲ್ಕ್ ಹಾಕಲ್ಲ ಆ್ಯಕ್ಚುಲಿ. ಬಟ್ ಇದು ರಿಯಲ್ ಮಿಲ್ಕ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಹೆಲ್ದಿ ಆ್ಯಂಡ್ ನನಗೆ ಒಂಥರ ಖುಷಿ ಆಗ್ತಿದೆ. ಕೆಲವೊಂದು ವಿಡಿಯೋದಲ್ಲಿ ನೋಡಿರ್ತಾರಲ್ಲ, ಅವ್ರ ಕಾಲನ್ನ ಅವರೇ ನಮಸ್ಕಾರ ಮಾಡ್ಕೊಳ್ಳೋದು, ಆ ಥರ ಫೀಲ್ ಆಗ್ತಿದೆ ಆ್ಯಕ್ಚುಲಿ ನನಗೆ ಇವತ್ತು. ಸಿಕ್ಕಾಬಟ್ಟೆ ಸಕ್ಕತ್ತಾಗಿದೆ. ಮನೇಲಿ ಅಲ್ಲಿ ಹೋದಾಗ ಒಂದ್ಸಲ ಟ್ರೈ ಮಾಡಬೇಕು. ಅಪ್ಪಂಗೆ ಐಸ್ ಕ್ರೀಮ್ ಅಂದರೆ ಹೆವಿ ಇಷ್ಟ. ಈ ಥರ ಮಾಡಿಟ್ಟು ಬಂದರೆ ಯಾವಾಗ ಬೇಕು ಅವಾಗ ತಿಂತಾ ಇರ್ತಾರಲ್ವಾ. ಮಿಸ್ ಮಾಡದೆ ಟ್ರೈ ಮಾಡಿ ಆ್ಯಂಡ್ ನನಗಂತೂ ಸಿಕ್ಕಾಬಟ್ಟೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಖುಷಿ ಆಗ್ತಿದೆ. ಸೊ ಗೈಸ್, ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐಸ್ ಕ್ರೀಮ್ ಅಂತೂ ಸಕ್ಕತ್ತಾಗಿ ಬಂದಿದೆ. ಮಿಸ್ ಮಾಡದೆ ಟ್ರೈ ಮಾಡಾದ್ಮೇಲೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಏನು ಅಂತ ಹೇಳಿಬಿಟ್ಟು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್ ಮಾಡಿ. ಬಾಯ್.